ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 35ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಇದು ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗವೆಂಬ 11ನೆಯ ಅಧ್ಯಾಯವು. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೇಳುವನು, ಕೃಷ್ಣ, ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಈಗ ನೀನು ಹೇಳಿದ ಪರಮ ರಹಸ್ಯವಾದ ಆತ್ಮಸ್ವರೂಪ ಜ್ಞಾನಕ್ಕೆ ಕಾರಣವಾದ ಉಪದೇಶದಿಂದ ನನ್ನ ಅಜ್ಞಾನವೆಲ್ಲ ತೊಲಗಿತು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಓ ಪುಂಡರೀಕಾಕ್ಷ, ನಿನ್ನಿಂದ ಸಮಸ್ತ ಭೂತಗಳಿಗೂ ಉಂಟಾಗತಕ್ಕ ಉತ್ಪತ್ತಿ ಲಯಗಳ ರೀತಿಯು, ನಿನ್ನ ಅಕ್ಷಯವಾದ ಮಹಾತ್ಮ್ಯವೂ ಕೂಡ ಈಗ ನಿನ್ನಿಂದ ನನಗೆ ವಿವರವಾಗಿ ತಿಳಿಯಿತು. ಏವಮೇತದ್ಯಥಾತ್ಮತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಆದರೆ ಓ ಪರಮೇಶ್ವರ, ನಿನ್ನ ವಿಷಯದಲ್ಲಿ ನೀನು ಹೇಳಿದುದೆಲ್ಲವೂ ನಿಶ್ಚಯವೇ, ಸಂದೇಹವಿಲ್ಲ. ಆದರೂ ಪುರುಷೋತ್ತಮ, ನಿನ್ನ ನಿಜವಾದ ಈಶ್ವರ ರೂಪವನ್ನು ನಾನು ಕಣ್ಣಾರೆ ನೋಡಬೇಕೆಂದಿರುವೆನು. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಓ ಪ್ರಭು, ಸಕಲ ಕಲ್ಯಾಣ ಗುಣಗಳಿಂದ ಕೂಡಿದ ಓ ಸರ್ವೇಶ್ವರ, ಆ ನಿನ್ನ ರೂಪವನ್ನು ನೋಡಲು ನನಗೆ ಸಾಧ್ಯವೆಂದು ನೀನು ತಿಳಿಯುವುದಾದರೆ ಆ ನಿಜ ಸ್ವರೂಪವನ್ನು ನನಗೆ ಪೂರ್ಣವಾಗಿ ತೋರಿಸಬೇಕು ಎಂದನು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಕೃಷ್ಣನು ಹೇಳುವನು, ಪಾರ್ಥ, 100,000 ವಿಧಿಗಳಿಂದ ನಾನಾ ಪ್ರಕಾರಗಳಾಗಿ ಅಪ್ರಾಕೃತಗಳಾಗಿ ನಾನಾ ವರ್ಣಗಳಿಂದಲೂ ವಿವಿಧ ಆಕೃತಿಗಳಿಂದಲೂ ತೋರುವ ನನ್ನ ರೂಪವನ್ನು ತೋರಿಸುವೆನು ನೋಡು. ಪಶ್ಯಾದಿತ್ಯಾನ್ ವಸೋನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಓ ಭಾರತ, ಅದೊಂದರಲ್ಲಿಯೇ ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, 2 ಅಶ್ವಿನಿ ದೇವತೆಗಳು, 7 ಮರುತ್ತುಗಳು, ಇವರೇ ಮುಂತಾಗಿ ಹಿಂದೆ ನೀನು ಎಂದೂ ನೋಡದ ಆಶ್ಚರ್ಯಗಳನ್ನೆಲ್ಲ ನೋಡುವೆ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯತ್ ದ್ರಷ್ಟುಮಿಚ್ಛಸಿ. ಓ ಗುಡಾಕೇಶ, ಆ ನನ್ನ ಒಂದೇ ಶರೀರದಲ್ಲಿ ಚರಾಚರಗಳಿಂದ ಕೂಡಿದ ಸಮಸ್ತ ಲೋಕಗಳು ಅಡಗಿರುವುದನ್ನು ನೋಡು. ಮತ್ತೆ ನೀನು ನೋಡಬೇಕೆಂದು ಕೋರುವ ಬೇರೆ ಯಾವ ವಸ್ತುವನ್ನಾದರೂ ಅದರಲ್ಲಿ ನೀನು ನೋಡಬಹುದು. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ಅರ್ಜುನ, ನಿನ್ನ ಇದೇ ಕಣ್ಣುಗಳಿಂದ ಆ ನನ್ನ ರೂಪವನ್ನು ನೋಡಲು ಶಕ್ತನಲ್ಲ. ಅದಕ್ಕಾಗಿ ನಿನಗೆ ಅಪ್ರಾಕೃತವಾದ ಬೇರೆ ದಿವ್ಯ ಚಕ್ಷುಸ್ಸನ್ನು ಕೊಡುವೆನು. ಅದರಿಂದ ನೀನು ನನ್ನ ಜ್ಞಾನಾನಂದಮಯವಾದ
ಈಶ್ವರ ಸ್ವರೂಪವನ್ನು, ನನ್ನ ವಿಭೂತಿಗಳನ್ನು ನೋಡು. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳುವನು, ಧೃತರಾಷ್ಟ್ರ ಮಹಾರಾಜ, ಹೀಗೆಂದು ಹೇಳಿ ಮಹಾಯೋಗಗಳಿಗೆಲ್ಲ ಈಶ್ವರನಾದ ಕೃಷ್ಣನು ತನ್ನ ಅತ್ಯುತ್ತಮವಾದ ಸರ್ವೇಶ್ವರ ಸ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಆ ರೂಪದಲ್ಲಿ ಅನೇಕ ಮುಖಗಳು, ಅನೇಕ ನೇತ್ರಗಳು, ಅನೇಕ ವಿಧವಾದ ಆಶ್ಚರ್ಯದ ನೋಟಗಳು, ಅಪ್ರಾಕೃತಗಳಾದ ಅನೇಕ ದಿವ್ಯಾಭರಣಗಳು, ಮೇಲೆತ್ತಿ ಹಿಡಿದ ಅನೇಕ ದಿವ್ಯಾಯುಧಗಳು, ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅಪ್ರಾಕೃತಗಳಾದ ಪುಷ್ಪಹಾರಗಳು, ದಿವ್ಯ ವಸ್ತ್ರಗಳು, ಮೈಮೇಲೆ ದಿವ್ಯ ಗಂಧಾನುಲೇಪಗಳು, ಅತ್ಯಾಶ್ಚರ್ಯಕರವಾದ ತೋರಿಕೆ, ದಿವ್ಯ ತೇಜಸ್ಸು, ಕೊನೆ ಮೊದಲಿಲ್ಲದ ಆಕೃತಿ, ನಾನಾ ಕಡೆಗಳಲ್ಲಿ ನಾನಾ ತರದ ಮುಖಗಳು, ಇಂತಹ ಅದ್ಭುತಾಕೃತಿಯು ಅರ್ಜುನನಿಗೆ ಕಾಣಿಸಿತು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಧೃತರಾಷ್ಟ್ರ ಮಹಾರಾಜ, ಸಂಜಯನು ಹೇಳುತ್ತಿರುವುದು, ಆಕಾಶದಲ್ಲಿ ಏಕಕಾಲದಲ್ಲಿ ಸಹಸ್ರ ಸೂರ್ಯರು ಉದಿಸಿದಾಗ ಆ ತೇಜಸ್ಸು ಹೇಗಿರುವುದೋ ಅದಕ್ಕೆ ಆ ದಿವ್ಯ ತೇಜಸ್ಸನ್ನು ಹೋಲಿಸಬಹುದು. ತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಆಗ ಅರ್ಜುನನು ದೇವದೇವನಾದ ಆ ಭಗವಂತನ ಅದೊಂದೇ ಶರೀರದಲ್ಲಿ ಅನೇಕ ವಿಭಾಗಗಳಿಂದ ಕೂಡಿದ ಖಂಡ ಪ್ರಪಂಚವು ಅದು ಅದರ ಏಕದೇಶದಲ್ಲಿ ಇರುವುದನ್ನು ಕಂಡನು. ತತಃ ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನಿಗೆ ಮೈಯಲ್ಲಿ ರೋಮಾಂಚನವು ಹುಟ್ಟಿತು. ಅವನ ಮನಸ್ಸು ಆಶ್ಚರ್ಯದಿಂದ ಬೆರಗಾಯಿತು. ಆಗ ಅವನು ತಲೆ ಬಗ್ಗಿ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತನು. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳುವನು, ನಿನ್ನ ಶರೀರದಲ್ಲಿ ಸಮಸ್ತ ದೇವತೆಗಳನ್ನು, ಎಲ್ಲ ಭೂತ ಸಂಘಗಳನ್ನು, ಚತುರ್ಮುಖ ಬ್ರಹ್ಮನನ್ನು, ಆ ಬ್ರಹ್ಮನಲ್ಲಿರುವ ಈಶ್ವರನನ್ನು, ದೇವ ಋಷಿ ಮೊದಲಾದವರನ್ನು, ವಾಸುಕಿ ಮೊದಲಾದ ದಿವ್ಯ ನಾಗಗಳನ್ನು ನೋಡುತ್ತಿರುವೆನು. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿತ್ಯಾ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಓ ವಿಶ್ವೇಶ್ವರ, ಓ ವಿಶ್ವಸ್ವರೂಪ, ಹಲವು ಬಾಹುಗಳು, ಹಲವು ಉದರಗಳು, ಹಲವು ಕಣ್ಣು ಬಾಯಿಗಳು, ಇವುಗಳಿಂದ ಎಲ್ಲಿಯೂ ಕೊನೆಗಾಣದಂತಿರುವ ಈ ನಿನ್ನ ಆಕೃತಿಗೆ ಮೊದಲಾವುದು, ಮಧ್ಯವಾವುದು, ಕೊನೆಯಾವುದೆಂದೇ ನನಗೆ ತಿಳಿಯಲಿಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟದಿಂದಲೂ ಚಕ್ರಾಯುಧದಿಂದಲೂ ಗದೆಯಿಂದಲೂ ಕೂಡಿ ಎಲ್ಲ ಕಡೆಗಳನ್ನು ಬೆಳಗುವ ತೇಜೋರಾಶಿಯಾಗಿ ಸೂರ್ಯಾಗ್ನಿ ಸಮಾನ ಕಾಂತಿಯಿಂದ ಜ್ವಲಿಸುತ್ತಾ
ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಲ್ಲದ ನಿನ್ನ ರೂಪವು ನನ್ನಿದಿರಿಗೆ ಕಾಣುತ್ತಿದೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಓ ದೇವ, ತಿಳಿಯಬೇಕಾದ ಉತ್ತಮ ವಸ್ತು ಎಂದರೆ ಪರಬ್ರಹ್ಮವು ನೀನೇ, ಈ ಲೋಕಕ್ಕೆ ಮುಖ್ಯ ಆಧಾರವು ನೀನೇ. ನೀನು ನಾಶವಿಲ್ಲದವನು, ಶಾಶ್ವತವಾದ ಧರ್ಮವನ್ನು ರಕ್ಷಿಸತಕ್ಕವನು. ಕೃಷ್ಣ, ನೀನೇ ಪುರಾಣ ಪುರುಷನೆಂದು ನನ್ನ ನಿಶ್ಚಯವು. ಅನಾದಿಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತಗಳಿಲ್ಲದವನು, ಅನಂತ ವೀರ್ಯನು, ಅನಂತ ಬಾಹುಗಳುಳ್ಳವನು ಆದ ನಿನಗೆ ಚಂದ್ರ ಸೂರ್ಯರೇ ಕಣ್ಣುಗಳು. ಉರಿಯುವ ಬೆಂಕಿಯಂತೆ ಮುಖವುಳ್ಳವನಾಗಿ ನಿಜ ತೇಜಸ್ಸಿನಿಂದಲೇ ಲೋಕವನ್ನೆಲ್ಲ ಪರಿತಪಿಸುವಂತಿರುವ ನಿನ್ನನ್ನು ನಾನು ನೋಡುತ್ತಿರುವೆನು. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ಭೂಮ್ಯಾಕಾಶಗಳು, ನಡುವೆ ಇರುವ ಅಂತರಾಳವು, ಸಮಸ್ತ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತವಾಗಿವೆ. ಓ ಮಹಾತ್ಮ, ಅದ್ಭುತವೂ ಭಯಂಕರವೂ ಆದ ಈ ರೂಪವನ್ನು ನೋಡಿ ಲೋಕವೆಲ್ಲವೂ ಹೆದರುತ್ತಿದೆ. ಅಮೀಹಿತ್ವಾಸುರ ಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತಂ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಇದು ನಿನ್ನ ಶರೀರದಲ್ಲಿ ದೇವ ಸಮೂಹವೆಲ್ಲವೂ ಪ್ರವೇಶಿಸುತ್ತಿದೆ. ಕೆಲವರು ಭಯದಿಂದ ಕೈಜೋಡಿಸಿ ಸ್ತುತಿಸುತ್ತಿರುವರು. ಮಹರ್ಷಿ ಸಿದ್ಧ ಸಮೂಹಗಳೆಲ್ಲ ಲೋಕಕ್ಕೆ ಕ್ಷೇಮವಾಗಲಿ ಎಂದು ಹೇಳಿ ಹಲವು ಬಗೆಯ ಸ್ತುತಿವಾಕ್ಯಗಳಿಂದ ನಿನ್ನನ್ನು ಸ್ತುತಿಸುತ್ತಿರುವರು. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೋ ಮರುತಶ್ಚೋಷ್ಮವಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಸಿದ್ಧ, ಯಕ್ಷ, ಗಂಧರ್ವರು, ಅಸುರರು ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ನಿನ್ನನ್ನು ನೋಡುತ್ತಿರುವರು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಓ ಮಹಾಬಾಹು, ಅನೇಕ ಮುಖಗಳಿಂದಲೂ, ಹಲವು ಕಣ್ಣುಗಳಿಂದಲೂ, ಹಲವು ಕೈ ಕಾಲು ತೊಡೆಗಳಿಂದಲೂ, ಹಲವು ಉದರಗಳಿಂದಲೂ, ದುಷ್ಟ ದುಷ್ಟ್ರೆಗಳಿಂದಲೂ ಭಯಂಕರವಾದ ಈ ನಿನ್ನ ಮಹಾದ್ಭುತ ರೂಪವನ್ನು ನೋಡಿ ಲೋಕವೆಲ್ಲ ಭಯಗೊಂಡಿದೆ. ನಾನು ಹಾಗೆಯೇ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ಥಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ಓ ಸರ್ವವ್ಯಾಪಿ, ಆಕಾಶವನ್ನೆಲ್ಲ ವ್ಯಾಪಿಸಿ ಅನೇಕ ವರ್ಣಗಳಿಂದ ಜ್ವಲಿಸುತ್ತಾ ಬಾಯನ್ನು ತೆರೆದು ಉರಿಯುವ ವಿಶಾಲ ನೇತ್ರಗಳಿಂದ ಕೂಡಿದ ಈ ನಿನ್ನ ರೂಪವನ್ನು ನೋಡಿ ನನ್ನ ಮನಸ್ಸು ನಡುಗುತ್ತಿದೆ. ನನಗೆ ಧೈರ್ಯವು ಮನಃಶಾಂತಿಯೂ ಇಲ್ಲದಂತಾಗಿದೆ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ಯೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಓ ದೇವದೇವ, ಹೇ ಜಗನ್ನಿವಾಸ,
ಕೋರೆ ದಾಡೆಗಳಿಂದ ಭಯಂಕರವಾಗಿ ಪ್ರಳಯ ಕಾಲಾಗ್ನಿಗೆ ಸಮಾನವಾದ ನಿನ್ನ ಮುಖಗಳನ್ನು ನೋಡಿದ ಮೇಲೆ ನನಗೆ ದಿಕ್ಕುಗಳೇ ಕಾಣದಂತಾಗಿದೆ. ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲದಿದೆ. ನೀನು ಪ್ರಸನ್ನನಾಗಬೇಕು. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ಇದು ನಮ್ಮ ಕಡೆಯ ಎಲ್ಲಾ ರಾಜಸಮೂಹಗಳೊಡನೆ ಎಲ್ಲಾ ಧೃತರಾಷ್ಟ್ರ ಪುತ್ರರು, ಭೀಷ್ಮನು, ದ್ರೋಣನು, ಈ ಕರ್ಣನು, ನಮ್ಮ ಕಡೆಯ ಪ್ರಧಾನ ಯೋಧರು ಸಹ ನಿನ್ನ ಬಾಯಲ್ಲಿ ಹುಗುವಂತೆ ಕಾಣುತ್ತಿದೆ. ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಕೆಲವರು ಕೋರೆದಾಡೆಗಳಿಂದ ಭಯಂಕರವಾದ ನಿನ್ನ ಮುಖದಲ್ಲಿ ಆತುರದಿಂದ ಪ್ರವೇಶಿಸುತ್ತಿರುವರು. ಕೆಲವರು ಚೂರ್ಣೀಕೃತವಾದ ಶಿರಸ್ಸುಗಳೊಡನೆ ನಿನ್ನ ಹಲ್ಲು ಸಂದುಗಳಲ್ಲಿ ಅಂಟಿಕೊಂಡಂತೆ ಕಾಣಿಸುತ್ತಿರುವರು. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮೀ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ನದಿ ಪ್ರವಾಹಗಳೆಲ್ಲವೂ ಒಂದಾಗಿ ಹೇಗೆ ಸಮುದ್ರವನ್ನು ಪ್ರವೇಶಿಸುವವೋ ಹಾಗೆಯೇ ಈ ರಾಜಸಮೂಹವೆಲ್ಲ ಉರಿಯುವ ನಿನ್ನ ಮುಖದಲ್ಲಿ ಪ್ರವೇಶಿಸುತ್ತಿದೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಮಿಡತೆಯ ಹುಳುಗಳು ತಮ್ಮ ನಾಶಕ್ಕಾಗಿಯೇ ಆತುರದಿಂದ ಹೋಗಿ ಉರಿಯುವ ಬೆಂಕಿಯಲ್ಲಿ ಪ್ರವೇಶಿಸುವಂತೆ ಈ ಲೋಕಗಳು ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳಲ್ಲಿ ಪ್ರವೇಶಿಸುತ್ತಿವೆ. ಲೇಲಿಹ್ಯಸೇಗ್ರ ಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಓ ಪ್ರಭು, ನಾಲ್ಕು ಕಡೆಗಳಲ್ಲಿಯೂ ಉರಿಯುವ ನಿನ್ನ ಮುಖಗಳಿಂದ ಸಮಸ್ತ ಲೋಕಗಳನ್ನು ನುಂಗುವುದಕ್ಕಾಗಿ ನೀನು ನಾಲಗೆಯನ್ನು ಸವರುತ್ತಿರುವೆ. ಉಗ್ರವಾದ ನಿನ್ನ ಕಿರಣಗಳು ಲೋಕಗಳನ್ನೆಲ್ಲ ವ್ಯಾಪಿಸಿ ತಪಿಸುತ್ತಿವೆ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪ ನಮೋಸ್ತುತೇ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಜಾನಾಮಿ ತವ ಪ್ರವೃತ್ತಿಂ. ಓ ದೇವೋತ್ತಮ, ಇಂತಹ ಉಗ್ರ ರೂಪವುಳ್ಳ ನೀನು ಎಲ್ಲಿರುವೆ ಎಂಬುದನ್ನು ನನಗೆ ತಿಳಿಸು. ನಿನ್ನನ್ನು ವಂದಿಸುವೆನು. ಪ್ರಸನ್ನನಾಗು. ಆದಿ ಪುರುಷನಾದ ನಿನ್ನ ತತ್ವವನ್ನು ತಿಳಿಯಬೇಕೆಂದಿರುವೆನು. ಈ ರೂಪದಿಂದ ನೀನು ನಡೆಸುವ ಕಾರ್ಯವೇನೆಂಬುದನ್ನು ತಿಳಿಯಲೆಸುವೆನು. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಶ್ರೀಕೃಷ್ಣನು ಹೇಳುವನು, ಈ ರಾಜಲೋಕವನ್ನೆಲ್ಲ ನಾಶ ಮಾಡುವುದಕ್ಕಾಗಿ ಬೆಳೆಯುತ್ತಿರುವ ಕಾಲನು ನಾನೇ. ಈ ಲೋಕಗಳನ್ನೆಲ್ಲ ಸಂಹರಿಸುವುದಕ್ಕಾಗಿಯೇ ಪ್ರವರ್ತಿಸಿರುವೆನು. ಈಗ ನೀನಿಲ್ಲದಿದ್ದರೂ ನಿನ್ನ ಶತ್ರು ಸೈನ್ಯದಲ್ಲಿರುವ ಯೋಧರು ಯಾರೂ ಕೂಡ ಜೀವಿಸಲಾರರು ಎಂಬುದು ನಿಶ್ಚಯವು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಓ ಸವ್ಯಸಾಚಿ, ನೀನು ಮೇಲೆದ್ದು ಯುದ್ಧವನ್ನು ಮಾಡು.
ಶತ್ರುಗಳನ್ನು ಜಯಿಸಿದ ಕೀರ್ತಿಯನ್ನು ಹೊಂದು ಐಶ್ವರ್ಯ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರೆಲ್ಲರೂ ಮೊದಲೇ ನನ್ನಿಂದ ಹತರಾದವರು. ನೀನು ನೆಪಮಾತ್ರಕ್ಕಾಗಿ ಯುದ್ಧಕ್ಕೆ ನಿಲ್ಲು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾಂ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣನು, ಭೀಷ್ಮನು, ಜಯದ್ರಥನು, ಕರ್ಣನು, ಇನ್ನೂ ಇತರ ಯೋಧರೆಲ್ಲರೂ ಈಗಾಗಲೇ ನನ್ನಿಂದ ಹತರಾಗಿರುವರು. ನೀನು ಅವರನ್ನು ಕೊಲ್ಲುವುದು ಹೇಗೆಂದು ಚಿಂತಿಸಬೇಕಾಗಿಲ್ಲ. ಯುದ್ಧ ಮಾಡು. ನೀನು ತಪ್ಪದೆ ಯುದ್ಧದಲ್ಲಿ ಜಯಿಸುವೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ಯ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ. ಸಂಜಯನು ಹೇಳುವನು, ರಾಜೇಂದ್ರ, ಈ ಮಾತನ್ನು ಕೇಳಿ ಕಿರೀಟಿಯು ಭಯದಿಂದ ನಡುಗುತ್ತಾ ಕೈ ಮುಗಿದು ಬಾರಿ ಬಾರಿಗೂ ನಮಸ್ಕರಿಸಿ ಆ ಕೃಷ್ಣನನ್ನು ಕುರಿತು ಅತ್ಯಂತ ಭಯದಿಂದ ಕುಗ್ಗಿದ ಕಂಠಸ್ವರವುಳ್ಳವನಾಗಿ ಹೀಗೆಂದನು. ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನನು ಹೇಳುವನು, ಓ ಹೃಷಿಕೇಶ, ನಿನ್ನ ಕೀರ್ತನೆಯಿಂದ ಲೋಕವೆಲ್ಲ ಸಂತೋಷಿಸುವುದು, ನಿನ್ನಲ್ಲಿ ಪ್ರೀತಿಗೊಂಡಿರುವುದು, ರಾಕ್ಷಸರು ನಿನ್ನನ್ನು ಕಂಡು ಭಯದಿಂದ ದಿಕ್ಕುಗಳಿಗೆ ಓಡುವುದು, ಎಲ್ಲ ಸಿದ್ಧ ಸಮೂಹಗಳು ನಿನಗೆ ನಮಸ್ಕರಿಸುತ್ತಿರುವುದು ಯುಕ್ತವೇ. ಕಸ್ಮಾಚ್ಚ ತೇನ ನ ಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಯತ್. ಓ ಮಹಾತ್ಮ, ಎಲ್ಲರಿಗೂ ಮೇಲೆನಿಸಿ ಬ್ರಹ್ಮನಿಗೂ ಆದಿಕರ್ತನಾದ ನಿನಗೆ ಯಾರು ತಾನೇ ನಮಸ್ಕರಿಸದಿರುವರು? ಓ ಅನಂತ, ದೇವೇಶ್ವರ, ಜಗನ್ನಿವಾಸ, ಅಕ್ಷರವೆನಿಸಿದ ಜೀವಾತ್ಮ ತತ್ವವು, ಕಾರ್ಯಕಾರಣ ರೂಪವಾದ ಪ್ರಕೃತಿಯು, ಇವೆರಡಕ್ಕಿಂತಲೂ ಬೇರೆಯಾಗಿ ಪ್ರಕೃತಿ ಸಂಬಂಧವಿಲ್ಲದ ಶುದ್ಧಾತ್ಮ ತತ್ವವು, ಎಲ್ಲವೂ ನೀನೇ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ. ನೀನೇ ಆದಿದೇವನು, ನೀನು ಪುರಾಣ ಪುರುಷನು, ಈ ಸಮಸ್ತ ಜಗತ್ತಿಗೂ ನೀನೇ ಮುಖ್ಯ ಆಧಾರನು. ಹೇ ಅನಂತರೂಪ, ತಿಳಿಯತಕ್ಕ ವಸ್ತುವು ತಿಳಿದವನು ನೀನೇ, ಪರಮ ಪ್ರಾಪ್ಯ ವಸ್ತುವು ನೀನೇ, ಲೋಕವೆಲ್ಲವೂ ನಿನ್ನಿಂದ ವ್ಯಾಪ್ತವಾಗಿದೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪಿತಾಮಹಶ್ಚ ನಮೋ ನಮೋಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನೇ ವಾಯು, ಯಮನು, ಅಗ್ನಿಯು, ವರುಣನು, ಚಂದ್ರನು, ಸೃಷ್ಟಿಕರ್ತನಾದ ಪ್ರಜಾಪತಿಯು, ಅವನಿಗೆ ತಂದೆಯಾದ ಪ್ರಪಿತಾಮಹನು ನೀನೇ. ನಿನಗೆ ಬಾರಿ ಬಾರಿಗೂ ನಮಸ್ಕಾರವು. ನಿನಗೆ ಸಹಸ್ರ ನಮಸ್ಕಾರಗಳು. ತಿರುಗಿ ತಿರುಗಿ ಹಲವು ಬಾರಿ ನಿನ್ನನ್ನು ನಮಸ್ಕರಿಸುವೆನು. ನಮಃ ಪುರಸ್ದಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವಾ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ಸರ್ವಾತ್ಮಕ, ನಿನಗೆ ಮುಂದೆಯೂ ಹಿಂದೆಯೂ ಎಲ್ಲ ಕಡೆಯೂ ನಮಸ್ಕಾರವು. ಓ ಅನಂತ ವೀರ್ಯವುಳ್ಳವನೇ, ನಿನ್ನ ಪರಾಕ್ರಮಕ್ಕೆ ಮಿತಿಯಿಲ್ಲ. ನೀನು ಎಲ್ಲೆಲ್ಲಿಯೂ ವ್ಯಾಪಿಸಿರುವುದರಿಂದ ಸರ್ವವೂ ನೀನೇ ಆಗಿರುವೆ. ಸಖೇತಿ ಮತ್
ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹೇ ದೇವ, ನಿನ್ನನ್ನು ನಾನು ಸ್ನೇಹಿತನೆಂದು ತಿಳಿದು ಅಜ್ಞಾನದಿಂದಲೋ ಬಹುಕಾಲದ ಪರಿಚಯದಿಂದ ಉಂಟಾದ ಸಲಿಗೆಯಿಂದಲೋ ನಿನ್ನ ಈ ಮಹಾಮಹಿಮೆಯನ್ನು ಅರಿಯದೆ ಕೃಷ್ಣ, ಹೇ ಯಾದವ, ಹೇ ಮಿತ್ರ ಎಂದು ಕರೆದಿರುವೆನು. ಯಚ್ಚಾಪಹಾಸಾರ್ಥಮಸತ್ಕೃತೋऽಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋऽಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಓ ಅಚ್ಯುತ, ಪರಿಹಾಸಕ್ಕಾಗಿ ಆಟಗಳಲ್ಲಿಯೂ ಶಯನ ಭೋಜನ ಕಾಲಗಳಲ್ಲಿಯೂ ನಿನ್ನೊಡನೆ ನಾನು ಏಕಾಂತವಾಗಿಯೋ ಅಥವಾ ಇತರ ಜನಗಳ ಮುಂದೆಯೋ ಅಗೌರವವಾದ ಮಾತುಗಳನ್ನು ಆಡಿರಬಹುದು. ಅಪ್ರಮೇಯನಾದ ನೀನು ಅವನ್ನೆಲ್ಲ ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋऽಸ್ತ್ಯಭ್ಯಧಿಕ ಕುತೋऽನ್ಯಃ ಲೋಕತ್ರಯೇ ಪ್ರತಿಮ ಪ್ರಭಾವ. ಎಣೆಯಿಲ್ಲದ ಮಹಿಮೆಯುಳ್ಳವನೇ, ಚರಾಚರಾತ್ಮಕವಾದ ಈ ಸಮಸ್ತ ಲೋಕಕ್ಕೂ ನೀನೇ ತಂದೆಯೂ ಗುರುವು ಪೂಜ್ಯನೂ ಆಗಿರುವೆ. ಲೋಕತ್ರಯದಲ್ಲಿಯೂ ನಿನಗೆ ಸಮಾನನು ಬೇರೊಬ್ಬನಿಲ್ಲ. ಇನ್ನು ನಿನಗಿಂತಲೂ ಮೇಲಿಲ್ಲವೆಂಬುದನ್ನು ಹೇಳಬೇಕಾದುದೇನು? ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೇಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಆದುದರಿಂದ ದೇವ, ನಾನು ಮೈಬಕ್ಕಿ ನಮಸ್ಕರಿಸಿ ಸರ್ವೇಶ್ವರನು ಸರ್ವಸ್ತುತ್ಯನೂ ಆದ ನಿನ್ನನ್ನು ಪ್ರಾರ್ಥಿಸುವೆನು. ತಂದೆಯು ಪುತ್ರನಲ್ಲಿಯೂ ಸ್ನೇಹಿತನು ಸ್ನೇಹಿತನಲ್ಲಿಯೂ ಹೇಗಿರುವನೋ ಹಾಗೆ ನೀನು ನನ್ನಲ್ಲಿ ಪ್ರೀತಿಯಿಟ್ಟು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹಿಂದೆ ಎಂದೂ ನೋಡದ ಅದ್ಭುತವನ್ನು ನಾನು ಈಗ ನೋಡಿ ಸಂತೋಷಿಸಿದೆನು. ಅದನ್ನು ನೋಡಿದ ಮೊದಲು ನನ್ನ ಮನಸ್ಸು ತತ್ತಳಿಸುತ್ತಿದೆ. ಓ ಕೃಷ್ಣ, ನೀನು ಮೊದಲಿದ್ದ ರೂಪವನ್ನೇ ನನಗೆ ತೋರಿಸು. ಓ ದೇವೇಶ್ವರ, ನನ್ನಲ್ಲಿ ಪ್ರಸನ್ನನಾಗಿ ಅನುಗ್ರಹಿಸು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಓ ಸಹಸ್ರಬಾಹು, ಓ ವಿಶ್ವರೂಪ, ಕಿರೀಟವನ್ನು ಧರಿಸಿ ಚಕ್ರವನ್ನು ಗದೆಯನ್ನು ಹಿಡಿದು 4 ಭುಜಗಳಿಂದ ಕೂಡಿದ ಆ ನಿನ್ನ ರೂಪವನ್ನು ನಾನು ನೋಡಬೇಕೆಂದು ಕೋರುವೆನು. ಆ ಸೌಮ್ಯ ರೂಪದಿಂದಲೇ ನನಗೆ ಕಾಣಿಸು ಎಂದನು. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತಮಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಕೃಷ್ಣನು ಹೇಳುವನು, ಅರ್ಜುನ, ನೀನು ಹೊರತು ಬೇರೆ ಯಾರು ಹಿಂದೆ ನೋಡದ ಈ ನನ್ನ ಅದ್ಭುತ ರೂಪವನ್ನು ನಿನಗೆ ತೋರಿಸಿದನು. ತೇಜೋಮಯವೂ ಅನಂತವೂ ಪ್ರಪಂಚಕ್ಕೆಲ್ಲ ಆದಿಯೂ ಅತ್ಯುತ್ಕೃಷ್ಟವೂ ಆದ ಈ ನನ್ನ ವಿಶ್ವರೂಪವನ್ನು ನಿನ್ನಲ್ಲಿ ಅನುಗ್ರಹ ಬುದ್ಧಿಯಿಂದಲೇ ಈಗ ನಾನು ನನ್ನ ಸಂಕಲ್ಪದಿಂದ ನಿನಗೆ ತೋರಿಸಿದನು. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಶ್ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಓ ಕುರುಶ್ರೇಷ್ಠ,
ವೇದಗಳಿಂದಾಗಲಿ ಯಜ್ಞಗಳಿಂದಾಗಲಿ ಅಧ್ಯಯನದಿಂದಾಗಲಿ ಉಗ್ರ ತಪಸ್ಸುಗಳಿಂದಾಗಲಿ ನೀನು ಹೊರತು ಮನುಷ್ಯ ಶರೀರದಿಂದಿರುವ ಬೇರೊಬ್ಬರಿಗೆ ಈ ರೂಪದಿಂದ ನನ್ನನ್ನು ನೋಡಲು ಸಾಧ್ಯವಿಲ್ಲ. ಮಾತೆ ವ್ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಮೇದ್ರಂಗ್ಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಅಂತಹ ನನ್ನ ಭಯಂಕರ ರೂಪವನ್ನು ನೋಡಿ ನಿನಗೆ ಭಯವಾಗಲಿ ಭ್ರಾಂತಿಯಾಗಲಿ ಇಲ್ಲದಿರಲಿ. ನಿರ್ಭಯನಾಗಿ ಸಂತುಷ್ಟ ಮನಸ್ಸಿನಿಂದ ಇನ್ನೊಮ್ಮೆ ಅದೇ ರೂಪವನ್ನು ತಿರುಗಿ ನೋಡು ಎಂದನು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಸಂಜಯನು ಹೇಳುವನು, ವಾಸುದೇವನು ಹೀಗೆಂದು ಅರ್ಜುನನಿಗೆ ಹೇಳಿ ತಿರುಗಿ ತನ್ನ ಆ ಸ್ವರೂಪವನ್ನು ತೋರಿಸಿದನು. ಆಮೇಲೆ ಮಹಾತ್ಮನಾದ ಕೃಷ್ಣನು ತಿರುಗಿ ಸೌಮ್ಯ ರೂಪವುಳ್ಳವನಾಗಿ ಕಾಣಿಸಿಕೊಂಡು ಭಯಪಟ್ಟ ಅರ್ಜುನನನ್ನು ಸಮಾಧಾನಗೊಳಿಸಿದನು. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಅರ್ಜುನನು ಹೇಳುವನು, ಓ ಜನಾರ್ದನ, ಸೌಮ್ಯವಾದ ಈ ನಿನ್ನ ಮನುಷ್ಯ ರೂಪವನ್ನು ನೋಡಿದ ಮೇಲೆಯೇ ನನ್ನ ಮನಸ್ಸು ಸಮಾಧಾನಕ್ಕೆ ಬಂದು ನನ್ನ ಸಹಜವಾದ ಸ್ಥಿತಿಯನ್ನು ನಾನು ಹೊಂದಿದ್ದೆನು. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮನಾ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಇತರರಿಂದ ನೋಡುವುದಕ್ಕೆ ಸಾಧ್ಯವಿಲ್ಲದ ಯಾವ ನನ್ನ ರೂಪವನ್ನು ಈಗ ನೀನು ನೋಡಿದೆಯೋ ಆ ರೂಪವನ್ನು ನೋಡಬೇಕೆಂದು ದೇವತೆಗಳು ಯಾವಾಗಲೂ ಹಾರೈಸುತ್ತಿರುವರು. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಅರ್ಜುನ, ಈಗ ನೀನು ನನ್ನ ಯಾವ ರೂಪವನ್ನು ನೋಡಿದೆಯೋ ಅಂತಹ ರೂಪದಿಂದ ನನ್ನನ್ನು ವೇದಗಳಿಂದಲಾಗಲಿ ತಪಸ್ಸಿನಿಂದಲಾಗಲಿ ದಾನಗಳಿಂದಾಗಲಿ ಯಾಗಗಳಿಂದಾಗಲಿ ನೋಡುವುದು ಸಾಧ್ಯವಿಲ್ಲ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನಾನು ಅಷ್ಟು ದುರ್ಲಭನಾಗಿದ್ದರೂ ಏಕಾಗ್ರ ಭಕ್ತಿಯಿಂದ ತಿಳಿಯುವುದಕ್ಕೂ ಅನುಭವಿಸುವುದಕ್ಕೂ ನೋಡುವುದಕ್ಕೂ ನನ್ನಲ್ಲಿ ಏಕೀಭವಿಸುವುದಕ್ಕೂ ನಾನು ಸುಲಭವಾಗಿರುವೆನು. ಮತ್ಕರ್ಮ ಕೃನ್ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಓ ಪಾಂಡುಕುಮಾರ, ಯಾವನು ಸಮಸ್ತ ಕರ್ಮಗಳನ್ನು ನನ್ನ ಆರಾಧನಾ ರೂಪವಾಗಿ ಮಾಡುತ್ತಾ ನನ್ನನ್ನೇ ಪರಮ ಪ್ರಾಪ್ಯನೆಂದು ತಿಳಿದು ನನ್ನಲ್ಲಿ ಭಕ್ತಿಯಿಟ್ಟು ಇತರ ಆಶೆಯಿಲ್ಲದೆ ಸಮಸ್ತ ಭೂತಗಳಲ್ಲಿಯೂ ದ್ವೇಷಬುದ್ಧಿಯಿಲ್ಲದಿರುವನೋ ಅವನೇ ನನ್ನನ್ನು ಹೊಂದುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಇದು ಭಗವದ್ಗೀತೆಯ ವಿಶ್ವರೂಪ ಸಂದರ್ಶನ ಯೋಗವೆಂಬ 11ನೆಯ ಅಧ್ಯಾಯವು. ಇದು ಗ್ರೀಷ್ಮ ಪರ್ವದ 35ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.